ಹಲೋ ವಿದ್ಯಾರ್ಥಿಗಳೇ, ಈಗ 10ನೇ ತರಗತಿ ಗಣಿತ ಅಭ್ಯಾಸ 8.3 ತ್ರಿಕೋನಮಿತಿಯ ಪ್ರಸ್ತಾವನೆ ಚಾಪ್ಟರಿಂದ ಮುಖ್ಯ ಪ್ರಶ್ನೆ 4. ಅದರಲ್ಲಿ ರೋಮನ್ ಅಂಕಿ 5ನೇ ಪ್ರಶ್ನೆ ಏನಂತ ಬಿಡಿಸೋಣ. ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತ ಚಾಪ್ಟರ್ ಹೆಸರಿದೆ. ಪ್ರಸ್ತಾವನೆ, ತ್ರಿಕೋನಮಿತಿಯ ಪ್ರಸ್ತಾವನೆ 8ನೇ ಘಟಕ ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತಿದೆ. ಇದರಲ್ಲಿ ಮುಖ್ಯ ಪ್ರಶ್ನೆ 4ರಲ್ಲಿ ರೋಮನ್ ಅಂಕಿ 5ನೇ ಪ್ರಶ್ನೆ ಏನದ ಓದ್ತೀನಿ ನೋಡ್ರಿ. ಕೋಸೆಕ್ ಸ್ಕ್ವಯರ್ ಈಕ್ವಲ್ ಟು 1 + ಕಾಟ್ ಸ್ಕ್ವಯರ್ ಎ. ಈ ನಿತ್ಯ ಸಮೀಕರಣ ಉಪಯೋಗಿಸಿ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಹೋಲ್ ಡಿವೈಡ್ ಬೈ ಸೈನ್ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1 ಈಕ್ವಲ್ ಟು ಕೋಸೆಕ್ ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ ಅಂತ ಪ್ರಶ್ನೆ ಇದೆ. ಹೀಗಿದ್ದಾಗ ನಾವು ಮಾಡಬೇಕು, ಫಸ್ಟ್ ಎಲ್ ಎಚ್ ಎಸ್ ಸೈಡ್ ತೆಗೆದುಕೊಳ್ಬೇಕು. ಎಲ್ ಎಚ್ ಎಸ್ ಸೈಡ್ ತೆಗೆದುಕೊಂಡು ನಾವು ಆರ್ ಎಚ್ ಎಸ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅಂದರೆ ಎಡಗಡೆ ಸೈಡ್ ತೆಗೆದುಕೊಂಡು ಬಲಗಡೆ ಸೈಡ್ ಏನದ ಇದು ತೆಗೆದುಕೊಂಡು ಇದು ನಾವು ಪ್ರೂವ್ ಮಾಡಬೇಕು, ಸಾಧಿಸಬೇಕು. ಇದು 3 ಅಂಕದ ಪ್ರಶ್ನೆ ಇರ್ತದೆ ಎಕ್ಸಾಮಲ್ಲಿ. ಹೀಗಿದ್ದಾಗ ನಾನು ಮೊದಲೇನು ಮಾಡ್ಕೊಂಡಿದ್ದೀನಿ, ಎಲ್ ಎಚ್ ಎಸ್ ಬರ್ಕೊಂಡಿದ್ದೀನಿ. ಆಗಿದ್ದಾಗ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಹೋಲ್ ಡಿವೈಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1. ಇದೇನು ಪ್ರಶ್ನೆ ಇದೆ ಹೆಂಗದಂಗೆ ಬರ್ತೀನಿ. ಈ ರೀತಿ ನಾವು ಸಾಧಿಸ್ಬೇಕಂದ್ರೆ ಕೋಸೆಕೆ ಮತ್ತು ಕಾಟೆ ಬರಬೇಕಾದ್ರೆ ಇದಕ್ಕೆ ನಾವೇನು ಮಾಡಬೇಕು, ಕೋಸೆಕೆ ಬರ್ಬೇಕಂದ್ರೆ ನಮಗೆ ಕಾಟ್ನಾಗ ಬರ್ಬೇಕಂದ್ರೆ ಇದು ಕಾಸ್ ಇದು ಡಿವೈಡ್ ಬೈ ಸೈನ್ ಬರೆದಾಗ ನಮಗೆ ಕಾಟ್ ಆಗ್ತದೆ. ಆ ರೀತಿ ನಾವೇನು ಮಾಡಬೇಕು, ಡಿವೈಡ್ ಮಾಡ್ಕೊಳ್ಬೇಕು. ಇನ್ನು ನೋಡಿ ಹೋಲ್ ಡಿವೈಡ್ ಬೈ ನೋಡಿ ಪೂರ್ತಿ ಈ ನ್ಯೂಮ್ರ ಅಂದ್ರೆ ಅಂಶ ಮತ್ತು ಛೇದ ಎಷ್ಟಲ್ಲಿ ಭಾಗಿಸ್ತಾ ಇದ್ದೀನಿ ನಾನು, ಸೈನ್ ಏನಿಂದ ಭಾಗಿಸ್ತಾ ಇದ್ದೀನಿ ನೋಡಿರಿ. ಎಲ್ಲ ಸಮನಾಗಿದೆ, ಎಲ್ ಎಚ್ ಎಸ್ ಸಮನಾಗಿದೆ ಬರ್ಕೊಂಡು ಕಾಸೆ ಕೆಳಗೆ ಬರ್ಕೊಂಡಿದ್ದೀನಿ ನಾನು. ಕಾಸೆ ಇದಕ್ಕೂ ಎಷ್ಟಲ್ಲಿ ಭಾಗಿಸಿನ ಕಾಸೆಗೆ ಸೈನೇ ಭಾಗಿಸಿದ್ದೀನಿ, ಮೈನಸ್ ಹೆಂಗೆ ಬರ್ತೀನಿ. ಸೈನೇಗೂ ಕಾಸೆಲಿಂದ ಭಾಗಿಸಿನಿ ಪ್ಲಸ್ 1 ಡಿವೈಡ್ ಮಾಡಿ ಸಪ್ರೇಟ್ ಮಾಡ್ಕೊಂಡು 1ಕ್ಕೂ ಸೈನೇಲಿಂದ ಭಾಗಿಸಿದ್ದೀನಿ. ಅದೇ ರೀತಿ ಛೇದನೆಗೂ ಕಾಸೆಕ್ ಸೈನೇಲಿಂದ ಭಾಗಿಸಿದ್ದೀನಿ. ಕಾಸೆಕ್ ಕೂಡ ನೋಡ್ರಿ ರೀತಿ ಕಾಸೆಕ್ ಸೈನೇಲಿಂದ ಭಾಗಿಸಿನಿ ಪ್ಲಸ್ ಸೈನೇಲಿಂದ ಭಾಗಿಸಿನಿ. 1 ಮೈನಸ್ ಸೈನೆ 1ಕ್ಕೆ ಕೂಡ ಸೈನಿಂದ ಭಾಗಿಸಿದ್ದೀನಿ. ಈಗ ನಮಗೆ ಕಾಸೆ ಬೈ ಸೈನ್ ಎ ಅಂದ್ರೆ ನಮಗೆ ಗೊತ್ತದ ನೋಡಿರಿ. ಕಾಸೆ ಬೈ ಸೈನ್ ಎ ಅಂದರೆ ಕಾಟೆ ಅಂದರೆ ಇದ್ರ ಬದಲಿ ನಾನು ಏನು ಬರೀಬೇಕು, ನಾನು ಬರ್ತೀನಿ ಕಾಟೆ ಬರ್ತೀನಿ. ಇದು ಸೈನ್ ಎ ಕ್ಯಾನ್ಸಲ್ ಆಗಿದೆ, ಸೈನ್ ಎ ಒಂದಲೇ ಸೈನ್ ಕ್ಯಾನ್ಸಲ್ ಆಗಿದೆ, ಇದು -1 ಆಯಿತು. ಪ್ಲಸ್ ಹೆಂಗದಂಗೆ 1 ಬೈ ಸೈನ್ ಎ ಅಂದ್ರೆ ನೋಡಿರಿ, 1 ಬೈ ಸೈನ್ ಎ ಅಂದ್ರೆ ನಮ್ಗೆ ಗೊತ್ತದ ಕೋಸೆಕ್ ಎ ಅಂತ. ಅದ್ರ ಬದಲಿ ನಾನು ಕೋಸೆಕ್ ಎ ಬರ್ಕೊಂಡಿದ್ದೀನಿ. ಇಲ್ಲಿನೂ ಕಾಸೆ ಬೈ ಸೈನ್ ಎ ಅಂದರೆ ಏನದು, ಕಾಸೆ ಬೈ ಸೈನ್ ಎ ಅಂದರೆ ಕಾಟೆ ಅದ. ಇದು ಸೈನ್ ಎ ಒಂದಲೇ ಸೈನ್ ಎ ಕ್ಯಾನ್ಸಲ್ ಆಗಿದೆ, +1 ಆ್ಯಸ್ ಇಟ್ ಈಸ್. ಇದು 1 ಮೈನಸ್ ಆ್ಯಸ್ ಇಟ್ ಈಸ್ ಬರ್ತೀನಿ. 1 ಬೈ ಸೈನ್ ಎ ಅಂದರೆ ಕೋಸೆಕ್ ಎ ಅಂತದ. ನೆಕ್ಸ್ಟ್ ಏನು ಮಾಡಿದ್ದೀನಿ ನಾನು, ಮೊದಲು ಕೋಸೆಕ್ ಎ ಬರ್ಕೊಂಡಿದ್ದೀನಿ. ಈ ಕಡೆ ಇದು ಕಾಟೆ ಬರ್ಕೊಂಡಿದ್ದೀನಿ, ಸೇಮ್ ಇದೆ. ಈ -1 ಬದಲಿ ಏನು ಬರ್ಕೊಂಡಿದ್ದೀನಿ ನಾನು, ಈ 1 ಬದಲಿ ನಾ ಈ ಸೂತ್ರ ಹಾಕ್ಕೊಂಡಿದ್ದೀನಿ ನೋಡಿರಿ. ಕೋಸೆಕ್ ಸ್ಕ್ವಯರ್ -1 ಕಾಟ್ ಸ್ಕ್ವಯರ್ ಈಕ್ವಲ್ ಟು 1 ಅಂದರೆ 1 ಬದಲಿ ನಾ ಇದನ್ನು ತುಂಬಿದ್ದೀನಿ -1. ಇದ್ರ ಬದಲಿ 1 ಬದಲಿ ಇದು 1 ಬದಲಿ ನಾನು ಏನು ಬರ್ಕೊಂಡಿದ್ದೀನಿ, ಕೋಸೆಕ್ ಸ್ಕ್ವೇರ್ ಮೈನಸ್ ಕಾಟ್ ಸ್ಕ್ವೇರ್ ಎ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಕೋಸೆಕ್ ಸ್ಕ್ವೇರ್ ಮೈನಸ್ ಕಾಟ್ ಸ್ಕ್ವೇರ್ ಅಂದರೆ ಇದು ನಮಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಆಯಿತು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ನಮಗೇನು ಗೊತ್ತದೆ ಇಲ್ಲಿ ನೋಡ್ರಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ನಮಗೆ a + b × a - b ಅಂತದ. ಇದನ್ನು ಹೆಂಗದಂಗೆ ಬರ್ತೀನಿ, ಕೋಸೆಕ್ ಎ ಪ್ಲಸ್ ಕಾಟೆ ಬರ್ಕೊಂಡಿದ್ದೀನಿ. ಇದು ಮೈನಸ್ ಹೆಂಗದಂಗೆ ಬರ್ಕೊಂಡಿದ್ದೀನಿ. ಈಗ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಬರ್ಕೊಂಡಿನಿ ಅಂದ್ರೆ a + b ಅಂದರೆ ಇದು a + b ಇದ್ದಂಗೆ, ಇದು a - b ಇದ್ದಂಗೆ. ಕೋಸೆಕ್ ಎ ಪ್ಲಸ್ ಕಾಟೆ ಇಂಟು ಬ್ರ್ಯಾಕೆಟ್ ಕೋಸೆಕ್ ಎ ಪ್ಲಸ್ ಕಾಟೆ ಈ ರೀತಿ ನಿತ್ಯ ಸಮೀಕರಣ ಉಪಯೋಗ ಮಾಡ್ಕೊಂಡು ನಾನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಡಿವೈಡ್ ಬೈ ಹೆಂಗದಂಗೆ ಬರ್ತೀನಿ ನೀವು. ಮೊದಲಿದು ಫಸ್ಟ್ 1 ಬರ್ಕೊಂಡಿದ್ದೀನಿ ಪ್ಲಸ್ ಕಾಟೆ ಮೈನಸ್ ಕೋಸೆಕ್ ಎ ಹೆಂಗದಂಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಿ ಕೋಸೆಕ್ ಇಲ್ಲಿ ನೋಡಿರಿ, ಇದು ಇಂಪಾರ್ಟೆಂಟು. ಕೋಸೆಕ್ ಎ ಪ್ಲಸ್ ಕಾಟೆ ಇಲ್ಲಿನೂ ಕೋಸೆಕ್ ಎ ಪ್ಲಸ್ ಕಾಟೆ ಇದೆ. ಅದೇನು ಮಾಡಿದ್ದೀನಿ, ಕಾಮನ್ ತೆಕ್ಕೊಂಡಿದ್ದೀನಿ ನಾನು. ಸಾಮಾನ್ಯ ತೆಗೆದುಕೊಂಡಾಗ ಇದು ನಾವು ಈ ರೀತಿ ಬರಿಬೋದು, ಒಂದು ಬರ್ದಾಗ ಏನು ವ್ಯತ್ಯಾಸ ಆಗೋಲ್ಲ. ಈ ಕೋಸೆಕ್ ಎ ಕಾಟೆ ಹೊರಗೆ ಬಂತಂದ್ರೆ ಅಂದರೆ ಇದು 1 ಉಳಿತಿಲ್ಲಿ, ಇಲ್ಲಿ ಮೈನಸ್ ಹೆಂಗದಂಗೆ ಬರ್ತೀನಿ. ಇದು ಅಂತೂ ಕಾಮನ್ ಅದು ಹೊರಗೆ ಬಂದದ, ಇಲ್ಲಿ ಕಾಮನ್ ಇಲ್ಲಿ ಹೊರಗೆ ಬಂದದ. ಇದ್ರ ಬದಲಿ ಇದು 1 ಅಂತ ಬರಿಬೋದು. ಇಲ್ಲಿ 1 ಬರೆದ್ರೆ ನಡೀತದೆ, ಬಿಟ್ಟರೆ ನಡೀತದೆ. ಇದು ಹೆಂಗದಂಗೆ ಬರಿಬೇಕು. ಇದು ಹೆಂಗದಂಗೆ ಕೋಸೆಕ್ ಎ ಮೈನಸ್ ಕಾಟೆ ಅಂತ ಬರ್ಕೊಂಡೆ ನಾನು.
ಡಿವೈಡ್ ಬೈ ಇದು ಹೆಂಗದಂಗೆ ಬರ್ತೀನಿ 1 + cot A - cosec cot A. ಇದು ಅದ್ರ ಬದಲಿ ಮತ್ತು ಈ ಸೂತ್ರ ಹಾಕಿದ್ರೆ ಲೆಕ್ಕ ಸಿಗೋಂಗಿಲ್ಲ, ಅದಕ್ಕೆ ಇದು ಹೆಂಗದಂಗೆ ಬರಿಬೇಕು. ನೆಕ್ಸ್ಟ್ ನೋಡಿರಿ, cosec A + cot A ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. 1 ಇದ್ರಲ್ಲಿಂದ ಏನು ಮಾಡೀನಿ, ಮೈನಸ್ಲಿಂದ ಮಲ್ಟಿಪ್ಲೈ ಮಾಡಿ ಗುಣಾಕಾರ ಮಾಡಿರಿ. ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇರ್ತದೆ, ಮೈನಸ್ ಇಲ್ಲಿ ಪ್ಲಸ್ ಇರ್ತದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು. cosec A ಬರ್ತೀನಿ. ಮತ್ತು ಇದೇ ಮೈನಸ್ಲಿಂದ ಇದಕ್ಕೆ ಗುಣಾಕಾರ ಮಾಡೀನಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಈ cot A ಬರ್ಕೊಂಡಿದ್ದೀನಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ದೀನಿ. ನೋಡಿರಿ ಇಲ್ಲಿ ಸೇಮ್ ಅದ ನೋಡಿರಿ, ಪ್ಲಸ್ ಒಂದಿದೆ, ಇಲ್ಲಿ ಪ್ಲಸ್ ಒಂದಿದೆ, ಮೈನಸ್ cosec A ಇದೆ, ಮೈನಸ್ cosec A ಇದೆ, ಪ್ಲಸ್ cot A ಇದೆ, ಪ್ಲಸ್ cot A ಇದೆ. ಸೊ ಅದ್ರ ಸೇಮ್ ಆಯಿತು. ಈ ಬ್ರ್ಯಾಕೆಟು ಈ ಬ್ರ್ಯಾಕೆಟ್ ಸೇಮ್ ಆಯಿತು, ಒಂದಲೇ ಕ್ಯಾನ್ಸಲ್ ಅಂದರೆ ಒಂದರಲ್ಲೇ ಕ್ಯಾನ್ಸಲ್ ಆಯಿತು. ಅಂದ್ರೆ ಏನು ಉಳಿತು ನಮಗೆ ಇಲ್ಲಿ ಒಂದು ಅಂದ್ರೆ cosec A + cot A ಒಂದಲೇ cosec A + cot A. ಇದೇ ನಮ್ಗೆ ಏನು ಮಾಡೋದಂದ್ರೆ ಸಾಧಿಸಂದ್ರೆ ಇಲ್ಲಿ ನಾವು ಏನು ಮಾಡ್ದಂಗೆ ಆಯಿತು, ಲೆಕ್ಕ ಸಾಧಿಸ್ದಂಗೆ ಆಯಿತು. ಇಲ್ಲಿ ಇದಕ್ಕೆ ಕಂಪ್ಲೀಟ್ ಆಗ್ತದೆ ನೋಡಿರಿ.